ರಾಜ್ಯಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪರವಾಗಿ ತಮ್ಮನ್ನೆಲ್ಲ ಹಾರ್ದಿಕವಾಗಿ ನಾವಿವತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಅಧ್ಯಕ್ಷತೆಯಲ್ಲಿ ಹಾಗೆ ಮುತ್ತಣ್ಣವರು ಸಹ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಈಗ ನಾವು ಕಳೆದ ಸಾರಿನೂ 5ನೇ ತಾರೀಕಿಗೆ ಮಾಡಿದ್ವಿ ನಾವು. ಈ ಸಾರಿ ಅಂಥವ್ರು ಹೇಳಿದ ಹಾಗೆ ಅಂದರೆ ಚಲನಚಿತ್ರಗಳ ಬರುವಿಕೆ ಕಾರಣಕ್ಕಾಗಿ ನಾವೊಂದು ಸ್ವಲ್ಪ ತಡ ಮಾಡಿದ್ವಿ ಅಷ್ಟೇ. ಆದಾಗ್ಯೂ ನಮ್ಮ ಒಟ್ಟು 32 ಚಲನಚಿತ್ರಗಳು ಬಂದಿದ್ದಾವೆ. ಇದರಲ್ಲಿ ಒಂದು 5 ಚಲನಚಿತ್ರಗಳು ಕಡೆಗೆ ಬಂದಿರೋದ್ರಿಂದ ಒಂದು ಹಾಕಿಲ್ಲ ಅವರು. ಹಾಗಾಗಿ ಅದರ ಸಪ್ರೇಟ್ ನಾವು ಪುಟವನ್ನು ಕೂಡ ನಾವು ಈಗ ಮಾಡಿಬಿಟ್ಟಿದ್ದೀವಿ ಪ್ರತ್ಯೇಕ. ಅಂತ ನಮ್ಮ ಪತ್ರಕರ್ತರು ಕೂಡ ಅದರೊಳಗೆ ಫೋಟೋ ಹಾಕಿದ್ವಿ, ಪ್ರತ್ಯೇಕ ಕಳಿಸಿದ್ದಾರೆ, ನೀವು ನೋಡಿರ್ಬೋದು ನಾವು. ಹಾಗಾಗಿ ಏನು ಕೊರತೆಗಳು ಆಗಿದಾವೋ ಅವಸರಲ್ಲಿ ಆಗಿರ್ತಕ್ಕಂತಹ ಕೊರತೆಗಳನ್ನು ನಾವು ಇನ್ನೊಂದು ಕೋಣೆಯಲ್ಲಿ ನಾವು ಅದನ್ನು ಸರಿ ಮಾಡಿಕೊಂಡಿದ್ವಿ. ಹಾಗಾಗಿ 32 ಚಲನಚಿತ್ರಗಳ ಕುರಿತಾಗಿ ಅಬ್ಸರ್ವ್ ಅವ್ರು ಆಯ್ಕೆ ಮಾಡಿದ ನಂತರ ನಾವು ಫೈನಲ್ ಆಗಿ ಅದನ್ನು ತೀರ್ಮಾನ ಮಾಡಿಕೊಂಡಿದ್ವಿ. ಹಾಗಾಗಿ ಇವತ್ತು ಆ ಕುರಿತಾಗಿ ನಡೆದಿರ್ತಕ್ಕಂತಹ ಹಾಗೆಯೇ ಜಾತ್ರೆಯ ಕುರಿತಾಗಿ ನಡೆದಿರ್ತಕ್ಕಂತಹ ಈ ಕೈಗೋಷ್ಠಿಯೊಳಗೆ ಶ್ರೀಗಳು ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊತಾ ಇದ್ದಾರೆ. ಆ ಮೂಲಕವಾಗಿ ಜಾತ್ರೆಗೆ ತಾವೆಲ್ಲ ಕೂಡ ಪ್ರಶಸ್ತಿಯನ್ನು ಕೂಡ ನಾವು ಈ ವರ್ಷ ಈಗಾಗಲೇ ದಿನ ಮೊನ್ನೆ ಹಾಗೆ ಹೇಳಿದರೆ ಅದನ್ನು ತಾವೆಲ್ಲ ಹಾಕಿಬಿಟ್ಟಿದ್ದೀನಿ. ಅಂದರೆ ನಿಮ್ಮಲ್ಲಿ ಎಷ್ಟು ಕುತೂಹಲ ಇದೆ ಅಂದರೆ ಮೊದಲು ನಮ್ಮ ಪೇಪರಿಗೆ ಬರಲಿ, ನಮ್ಮ ಮೀಡಿಯಾದಲ್ಲಿ ಬರಲಿ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ. ಅದನ್ನು ಹಾಕ್ಬಾರ್ದಲ್ರಿಪ್ಪ, ಹಂಗಾರೆ ನೋಡಿ ಹಿಂಗಾಗಿವೆ ಅಂತ ಹೇಳಿದ್ದನ್ನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಅಧಿಕೃತವಾಗಿ. ಹಾಗಾಗಿ ಇಲ್ಲಿ ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಆಯ್ಕೆ ಮಾಡಿದ್ದೀವಿ. ಹಾಗೆ ರಂಗಭೂಮಿ ಕಲಾವಿದೆ ಮತ್ತು ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಆಗಿರ್ತಕ್ಕಂತಹ ಶ್ರೀಮತಿ ಮಾಲತಿ ಸುಧೀರ್ ಅವರನ್ನು ರಾಜ್ಯ ಪ್ರಶಸ್ತಿಗೆ ಶ್ರೀಗಳು ಎಲ್ಲ ಸರ್ವ ವತಿಯಿಂದ ಅದನ್ನು ಆಯ್ಕೆ ಮಾಡಿರ್ತಕ್ಕಂತಹದ್ದು. ಅದಕ್ಕೆ ಈ ಇಬ್ಬರನ್ನು ಕೂಡ ನಾವು ಆಯ್ಕೆ ಮಾಡಿದ್ವಿ. ಅದರ ಕುರಿತಾಗಿ ಶ್ರೀಗಳು ಹೆಚ್ಚು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇದಿಷ್ಟು ಮತ್ತೊಮ್ಮೆ ತಮ್ಮನ್ನು ಹೃತ್ಪೂರ್ವಕವಾಗಿ ನಾವು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಬಳಗ ಬಾಗಲಕೋಟೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಳಗದವರಿಗೆ ಮೊಟ್ಟ ಮೊದಲನೆಯದಾಗಿ ಈ ಸಿದ್ದನಕೊಳ್ಳ ದಾಸೋಹ ಕಲಾ ಪೋಷಕರ ಬಳಗದಿಂದ ಆರ್ಥಿಕ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಪ್ರತಿ ವರ್ಷ ನಾವು ಸಿದ್ದನಕೊಳ್ಳ ಮಠದಿಂದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 14, 15, 16 ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. 10 ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅದ್ದೂರಿ, ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಭಾಳ ವಿಚಿತ್ರ ಅಂತಾರೆ ಎಲ್ಲರ ಜನರು. ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ. ನಿಮಗೆ ಮೊಟ್ಟ ಮೊದಲನಾಗಿ ಧನ್ಯವಾದ. ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ, ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ. ಈಗ 2 ವರ್ಷದಿಂದ ಜನರ ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಅನೇಕ ಮಾಧ್ಯಮಗಳ ಪತ್ರಿಕಾದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಒಂದು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ 2 ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು, ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಳನಾಯಕ ಸುಧೀರ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಾಲತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅಂಥೇಳಿ ನಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆಯೇ ಈ ವರ್ಷ ಪ್ರತಿ ವರ್ಷಂತೆ ಈ ವರ್ಷವೂ ನಮ್ಮ ಡಾಕ್ಟರ್ RS ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು 3 ದಿನಗಳ ಕಾಲ ಇರ್ತಾರೆ. ಹಾಗೆಯೇ
ಮಾಜಿ ಶಾಸಕರು ಕೂಡ ಬರ್ತಾರೆ, ಗೌರವಗೌಡರು ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಮೇಲಾಗಿ ವಿ ಸೋಮಣ್ಣ ಅಂತವರು ಎಲ್ಲರೂ ಅನೇಕ ರಾಜಕಾರಣಿಗಳು, ಸಾಧು ಸಂತರು, ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು. ಅದರ ಜೊತೆಗೆ ಈ ನಾವು ಪ್ರತಿ ವರ್ಷ ಈಗಾಗಲೇ 10 ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮದು ಕಲಾ ಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತೆಗೆದಂಥವರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ₹1 ಶುಲ್ಕ ಇಲ್ಲದೆ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸಿದಾಗಿ, ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ಗಳು ಕೂಡ ಕೊಡ್ತಾ ಇದ್ದೀವಿ ನಾವು. ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ದಾಸೋಹ ಸೇವೆನೂ ಇರುತ್ತೆ. 1ನೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು, 2ನೇ ದಿವಸ NH ಕೋನ್ ರೆಡ್ಡಿ, CS ನಾಡಗೌಡರು, ಅಮರೇಗೌಡ ಬಯ್ಯಾಪುರು, ನವಲಗುಂದ ಶಾಸಕರು, ಮುದ್ದೇಬೇಳೆ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಇವ್ರು ಮಾಡ್ತಾ ಇದ್ದಾರೆ 2ನೇ ದಿವಸ. 3ನೇ ದಿವಸ ನಮ್ಮ ಶ್ರೀ GS ಪಾಟೀಲ್ ಶಾಸಕರು ರೋಣದವರು, ಹಾಗೆಯೇ ದೊಡ್ಡಗೌಡ H ಪಾಟೀಲ್ ಶಾಸಕರು ಕುಷ್ಟಗಿ, ದೊಡ್ಡಗೌಡ G ಪಾಟೀಲ್ ಮಾಜಿ ಶಾಸಕರು ಹುಣಗುಂದ ಅವರು ಕೂಡ ದಾಸೋಹ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯೋಜಕರು ಸಾಕಷ್ಟು ಜನ ಇದ್ದಾರೆ. ಅವ್ರ ಹೆಸರು ಎಲ್ಲರೂ ತೊಗೊಳಕ್ಕಾಗಲ್ಲ. ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಅದು ಯಶಸ್ವಿ ಮೂಲ ಕಾರಣ ಅಂತಂದ್ರೆ ದಾನ ಧರ್ಮ ಮಾಡಿದವರು, ಅವ್ರಿಗೆ ನಾವು ಮೊದಲ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಪ್ರಾಯೋಜಕರಿಂದನೇ ಇವತ್ತು ನಡೀತಾ ಇದೆ. ಅವ್ರು ಕೊಟ್ಟ ಮೇಲೆ ನಾವು ನಡೀತೈತೆ, ಇಲ್ಲಾಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ನೋಡಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹೀಗಾಗಿ ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಕಮಿಟಿ ಒಳಗೆ ನಮ್ಮ ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ನಮ್ಮ ಶಿವರಾಜ್ ಕುಮಾರ್ ಅತ್ಯಂತ ಬೇಕಾದಂಥವರು. ಮುಂದಿನ ಸರಿಯಾಗಿ ಶಿವರಾಜ್ ಕುಮಾರ್ ಕರ್ಕೊಂಡ್ಬರೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ. ಆಯಿತು ನೋಡೋಣ ಅಂತ ಹೇಳಿದ್ದೀವಿ. ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ನಮಗೆ, ಯಾಕಂದ್ರೆ ನಮ್ಮದು ಒಂದೆಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇವರು ಒಂದು 4 ವಿಮಾನ ನಿಲ್ದಾಣಗಳಿಗೆ ಈ ಇದ್ರದ್ದು ಎಲ್ಲ ನಾಡಿನ ಹೋರಾಟಗಾರರು, ಕ್ರಾಂತಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಮತ್ತು ಕುವೆಂಪು, ಇನ್ನೊಬ್ಬರು ಯಾರಿದ್ದಾರೆ ಬಸವಣ್ಣವ್ರ ಹೆಸರು, ಇವೆಲ್ಲ ಇಡೋರ ಸಂಬಂಧ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿ ಪೂಜಾ ಗಾಂಧಿ ಅವ್ರು ಬಂದಿದ್ರು. ಅಲ್ಲಿ ನಾನು ಗೆಸ್ಟ್ ಮಾಡಿದ್ರು, ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ. ಅಂಥ ವ್ಯಕ್ತಿ, ಹೋರಾಟದ ವ್ಯಕ್ತಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಭಾಗವಹಿಸಿ ಆಗ್ತಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಅವರು 1-2 ಮಾತು ಇದ್ರ ಬಗ್ಗೆ ಹೇಳ್ತಾರೆ, ತಾವು ಕೇಳ್ರಿ ಅಂತ ಹೇಳ್ತೀನಿ. ಶಿವಕುಮಾರ ಸ್ವಾಮಿ ನಮಸ್ಕರಿಸಿ, ಬಹುಶಃ ಈ ಒಂದು ಮಠ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಿತ್ರದ ಮತ್ತು ಎಲ್ಲ ಸುದ್ದಿ ವಾಹಿನಿ ಎಲ್ಲ ಸಹೋದರರಿಗೆ ನಮಸ್ಕರಿಸಿ, ನಾನು ಈ ಮಠಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೆ. ಬಹಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಗುಡ್ಡದೊಳಗನ ನಾವೆಲ್ಲ ಒಂದು 3-4 ಕಿಲೋಮೀಟ್ರ್ ಮ್ಯಾಗೆಲ್ಲ ಬಂದರೆ ಈ ಒಂದು ವಾತಾವರಣ ಭಾಳ ಅದ್ಭುತವಾಗಿ ಒಂದು ಅನುಭವ ಕೊಡ್ತಕ್ಕಂಥದ್ದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿಂತ ಪುಟ್ಟರಾಜಗೌಡ ಮಠ ಅಂತ ಅಷ್ಟೇ ನಾನು ತಿಳ್ಕೊಂಡೆ. ಆದರೆ ಕನ್ನಡ ಚಲನಚಿತ್ರ ರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇವರಿಗೆ ಒಂದು ಪೋಷಕ ಒಂದು ಬಹಳ ದೊಡ್ಡ ಕ್ಷೇತ್ರ ಅಂತಂದೇಳಿ ನಮ್ಮ ಭಾಳ ಸಂತೋಷದಿಂದ ಬಂದಿದ್ದೀವಿ. ಬಹುಶಃ ವಿಷ್ಣುವರ್ಧನ್ ಭಾರತೀಯವರಿಗೆ ಕೊಡ್ತಾ ಇರತಕ್ಕಂಥ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಪುಸ್ತಕನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಬಹಳ ದೊಡ್ಡದಾದಂಥ ಒಂದು ಆಯ್ಕೆಯನ್ನು ಅವರು ಮಾಡಿಕೊಂಡಿದ್ದು. ಆ ಪ್ರಕಾರವಾಗಿ ಮಾಲತಿ ಸುಧೀರ್ ಅವರು ಕೂಡ ಇಲ್ಲಿ ಬರ್ತಾ ಇರೋದು ನಮ್ಮ ಹುಬ್ಬಳ್ಳಿಯ ಹೆಣ್ಮಗಳು. ಸುಧೀರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನ್ನು ಅಗಲಿದ್ರು ಕೂಡ
ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಾಯಿ ಮಾಲತಿ ಶ್ರುತಿರವರು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ, ಮುಂದಿನ ವರ್ಷ ಕೂಡ ಏನು ಶಿವನಾಗ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದಿಷ್ಟೆಲ್ಲ ನಾವು ಬೇಡಿಕೆ ಇಟ್ವಿ, ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು. ಬಹುಶಃ ನನಗೆ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಸಾಕಷ್ಟು ಕೆಲಸಗಾರಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ, ಎಲ್ಲರ ಜೊತೆಗೂ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ವೈಯಕ್ತಿಕವಾಗಿ. ಶಿವಣ್ಣ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ರಾಜ್ಕುಮಾರ್ ಅವ್ರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಕೂಡ ಹುಬ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳ ನಮ್ಮನ ದೇವರು ಚೆನ್ನಮ್ಮನ ಒಂದು ಸ್ಥಾನದಲ್ಲಿ ಸರೌಂಡ್ 7 ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ದು. ಸೊ ಇದರ ಇತಿಹಾಸ ನೋಡಿದಾಗ ಸಿದ್ದನಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಬಹಳ ಅಭಿನವ ಸಂಬಂಧ ಅಂತೇಳಿ ಸ್ವಾಮೀಜಿ ಭಾಷಣದಲ್ಲಿ ನಾನು ಯೂಟ್ಯೂಬ್ದಲ್ಲಿ ನೋಡಿದ್ದು. ಬಹಳ ಅದ್ಭುತವಾಗಿ ಈ ಒಂದು ಸಿದ್ದನಕೊಳ್ಳದ ಮಠದ ಜಾತ್ರಾ ಮಹೋತ್ಸವವನ್ನ ನಾವು ನೀವೆಲ್ಲರೂ ಸೇರ್ಕೊಂಡು ಅದು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಗುರುಗಳು ಬಹಳ ವರ್ಷದಿಂದನೂ ಕೂಡ ಹೆಲಿಕಾಪ್ಟರ್ ಮುಖಾಂತರ ಹೂವನ್ನ ಹಾಕ್ಬೇಕಂತಕ್ಕಂಥ ಇಟ್ಕೊಂಡು ಬಂದಿದ್ದಾರೆ. ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಇದ್ರ ಜೊತೆ ಏನಿದೆ, ಮೊನ್ನೆ ಹುಬ್ಳಿಗೆ ನಾನು ಆಕ್ಚುಲಿ ಬಂದು ನಾನು ಕರಿಬೇಕಾಗಿತ್ತು ಗುರುಗಳಿಗೆ, ಆದ್ರೆ ಬರೀ ಒಂದು ಫೋನ್ ಮಾಡಿದ್ದೀನಿ ನಾವು ಅವ್ರಿಗೆ, ಇಲ್ಲ ತಾವು ಹುಬ್ಳಿಗೆ ಬರಬೇಕು, ನಾಳೆ ಮುಂಜಾನೆ ಪೂಜಾ ಗಂಧೆಗಳು ಬರ್ತಾ ಇದ್ದಾರೆ ಅಂತ. ಏನ್ ಕೆಲಸ ಅಂತ ಕೇಳಿದ್ರೆ, ಏನಿಲ್ಲ, ನಮ್ದು 19 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ. ಕನ್ನಡ ನಾಡಿನಲ್ಲಿ ಇಬ್ರು ಸ್ವತಂತ್ರ ಹೋರಾಟಗಾರರು ಈ ಭಾಗದಲ್ಲಿ. ಒಬ್ರು ಮಾನವತಾವಾದಿ 12ನೇ ಶತಮಾನದವರು, ಒಬ್ರು ರಾಷ್ಟ್ರಕವಿ ಕುವೆಂಪು ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿನೇ ಪ್ರಪ್ರಥಮವಾಗಿ ಕನ್ನಡ ಒಂದು ಭಾಷೆಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು. ಇವತ್ತು ನಾಡಿಗೀತೆ ಬರೆದಿದ್ದಷ್ಟೇ ಅಲ್ಲ, ರೈತಗೀತೆಯನ್ನು ಬರೆದಿರ್ತಕ್ಕಂಥದ್ದು ಸಿರಿಗನ್ನಡಗಳಿಗೆ ಬರೆದು ಇಡೀ ನಾಡಿನ ಜನ ಯಾವ ರೀತಿ ಬದುಕಬೇಕು ಅನ್ನೋದನ್ನ ತಮ್ಮ ಒಂದು ಬರವಣಿಗೆ ಮೂಲಕ ದಾರಿ ಕೊಟ್ಟಿರ್ತಕ್ಕಂಥ ಕುವೆಂಪು ಅವರು. ಸೊ ಇದು ಕುವೆಂಪು ಅವ್ರ ಹೆಸರನ್ನ ಬೆಳಗಾವಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೆಸರನ್ನ ಕೊಡ್ಬೇಕಂತಕ್ಕಂಥದ್ದು ಬೇಡಿಕೆ. ಅದಾದ್ಮೇಲೆ 12ನೇ ಶತಮಾನದ ಬಸವಣ್ಣವರ ಹೆಸರನ್ನ ವಿಜಯಪುರ, ಏನು ಬಸವನ ಬಾಗೇವಾಡಿನಲ್ಲಿ ಹುಟ್ಟಿದ್ರು ಬಸವಣ್ಣವರು, 12ನೇ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥವ್ರು. ಬಹುಶಃ ಅಮೆರಿಕದವರು ಅನ್ಕೊಂಡಿದ್ರು 500 ವರ್ಷ ಆಯ್ತು ನಾವು ಅಮೆರಿಕ ಸಂಸತ್ತನ್ನ ಕಟ್ಟಿ ಜಗತ್ತಿನಲ್ಲಿ ನಾವೇ ಸಂಸತ್ತನ್ನು ನಿರ್ಮಾಣ ಮಾಡಿದ್ರು ಅಂತ ಬಹಳ ಬೀಗ್ತಾ ಇದ್ರು, ಅವರೆಲ್ಲ ಬಹಳ ಭಾಷಣಗಳೆಲ್ಲ ಹೊಡಿತಾ ಇದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಅಮೆರಿಕದ ಒಬ್ಬ ಭಾರತೀಯ ಸಂಸದ ಹೇಳಿದ, ಇಲ್ಲ ನೀವು ಅಮೆರಿಕದವ್ರು ಏನು 500 ವರ್ಷದಿಂದ ನಾವು ಸಂಸತ್ ಕಟ್ಟಿವಂತೀವಿ, ನೀವೆಲ್ಲ ಬೀಗ್ತಾ ಇದ್ದೀರಿ, ಅದನ್ನ ನಿಮ್ದೆಲ್ಲ ವಯಸ್ಸುಳ್ಳ. ಆದ್ರೆ 800 ವರ್ಷದಿಂದಗಡೆ ಭಾರತ ದೇಶದಲ್ಲಿ ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಈ ಒಂದು ವಿದ್ಯುನ್ನ ಆಸ್ಥಾನದಲ್ಲಿ ಮೂಲಕ ಜನರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನತಕ್ಕಂಥದನ್ನ ಒಂದು ಸಂಸತ್ತನ್ನ ನಿರ್ಮಾಣ ಮಾಡಿ ಜಗತ್ತಿಗೆ ಮೊದಲನೇ ಸಂಸತ್ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಅಂತ ಹೇಳಿದ ಮೇಲೆ ಅಂತ ಒಬ್ಬ ಬಸವಣ್ಣವರ ಹೆಸರನ್ನ ಇವತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತಕ್ಕಂಥ ಒಂದು ಬೇಡಿಕೆ. ಮತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಿಮಗೆಲ್ಲ ಗೊತ್ತು, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತು. ಭಾರತ ದೇಶದ ಇತಿಹಾಸದಲ್ಲಿ ಬ್ರಿಟಿಷರ ಜೊತೆ ಎಲ್ಲರೂ ಆ ಬ್ರಿಟಿಷರ ಒಂದು ಬೂಟ್ ನೆಕ್ಕಿ ಬ್ರಿಟಿಷರ ಒಂದು ಆಸೆ ಅಮಿಷಗಳಿಗೆ ಒಡ್ಡಾಗಿ ಅವ್ರು ಕೊಡ್ತಕ್ಕಂಥ 100 ಎಕರೆ ಜಮೀನುಗಳಿಗೆ ಅವರು ಬಲಿಯಾಗಿ ದೇಶದ ಸ್ವತಂತ್ರ ಇನ್ನೂ ಸಿಗಬಾರ್ದು, ದೇಶದ ಒಂದು ಸ್ವತಂತ್ರಕ್ಕೆ ಅಡ್ಡಿ ಆಗ್ತಕ್ಕಂಥ ಸಾಕಷ್ಟು ಇತಿಹಾಸವನ್ನು ನಾವು ನೋಡಿದ್ದೀವಿ. ಆದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೇನೆ ಬಹುಶಃ ಕಿತ್ತೂರು ರಾಣಿ ಚೆನ್ನಮ್ಮ ಮನಸ್ಸು ಮಾಡಿದ್ರೆ 100 ವರ್ಷ ಬದುಕಬೇಕಾಗಿತ್ತು. ಸಾಕಷ್ಟು ಆಳ, ಸಾಕಷ್ಟು ದೊಡ್ಡ ಅರಮನೆ, ಸಾಕಷ್ಟು ದುಡ್ಡು, ಐಶ್ವರ್ಯ, ಒಡವೆ, ಲಕ್ಷಾಂತರ ಎಕರೆ ಜಮೀನು ಇದ್ರೂ ಕೂಡ ಆ ತಾಯಿ ಈ ಬ್ರಿಟಿಷರು ಈ ದೇಶದಿಂದ ಹೊಡೆದೋಡಿಸ್ಬೇಕಂತೇಳಿ ಕೇವಲ 40 ವರ್ಷದ ಒಳಗಡೆನೆ ತಮ್ಮ ಒಂದು ಪ್ರಾಣವನ್ನು ಈ ತಾಯಿನಾಡಿಗಾಗಿ ಅರ್ಪಣೆ ಮಾಡಿರ್ತಕ್ಕಂಥವ್ರು ಕಿತ್ತೂರು ರಾಣಿ ಚೆನ್ನಮ್ಮ.